ಎಸ್ಎಸ್ಎಲ್ಸಿ ಮಧ್ಯವಾರ್ಷಿಕ ಪರೀಕ್ಷೆಗೆ ಮಂಡಳಿಯಿಂದಲೇ ಪ್ರಶ್ನೆ ಪತ್ರಿಕೆ. ಆನ್ಲೈನ್ ಮೂಲಕ ಬಿಇಒಗಳಿಗೆ ಪ್ರಶ್ನೆ ಪತ್ರಿಕೆ ರವಾನೆಯಾಗಿದೆ. 2024-25ನೇ ಸಾಲಿನ ಮಧ್ಯವಾರ್ಷಿಕ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ರೂಪಿಸುವ ಪ್ರಸ್ತಾವನೆಗೆ ಅಧ್ಯಕ್ಷರ ಸಹಿಯೊಂದೇ ಬಾಕಿ ಇದೆ. ಶಿಕ್ಷಣ ಇಲಾಖೆಯ ನಡೆಯಿಂದ ಶಾಲೆಗಳು ಈಗ ಗೊಂದಲಕ್ಕೆ ಸಿಲುಕಿಕೊಂಡಿವೆ. ಎಸ್ಎಸ್ಎಲ್ಸಿ ಮಧ್ಯವಾರ್ಷಿಕ ಪರೀಕ್ಷೆಗೆ ಬೋರ್ಡ್ ಪ್ರಶ್ನೆ ಪತ್ರಿಕೆ ಈ ವರ್ಷದಿಂದಲೇ ಪರೀಕ್ಷೆಗೆ ಸಿದ್ಧರಾಗಬೇಕಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕೇವಲ ವಾರ್ಷಿಕ ಪರೀಕ್ಷೆಗೆ ಮಾತ್ರ ಬೋರ್ಡ್ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಇದೀಗ ಈ ವರ್ಷದಿಂದ ಮಧ್ಯವಾರ್ಷಿಕ ಪರೀಕ್ಷೆಗೂ ಕೂಡ ಬೋರ್ಡ್ ಪೇಪರ್ ಸಿಗುತ್ತೆ. ಸುಮಾರು 8 ಲಕ್ಷ ಎಸ್ಎಸ್ಎಲ್ಸಿ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿದ್ದಾರೆ. ಬೋರ್ಡ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಆನ್ಲೈನ್ ಮುಖಾಂತರ ಬಿಇಒಗಳಿಗೆ ರವಾನೆ ಮಾಡಲಾಗುತ್ತೆ. ಬಿಇಒಗಳು ಪ್ರಶ್ನೆ ಪತ್ರಿಕೆ ಮುದ್ರಿಸಿ ಶಾಲೆಗಳಿಗೆ ವಿತರಣೆ ಮಾಡುವಂತಹ ಜವಾಬ್ದಾರಿ ಅವರದ್ದು. ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆ ರೂಪಿಸುವ ಬೋರ್ಡ್ ನಿರ್ಧಾರಕ್ಕೆ ಈಗ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬೋರ್ಡ್ನಿಂದ ಪ್ರಶ್ನೆ ಪತ್ರಿಕೆ ವಿತರಣೆಗೆ ಕೃಪಾ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ. ಇದರ ಹಿಂದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭಾರಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅನ್ನುವಂತಹ ಆರೋಪ. ಬೋರ್ಡ್ನಿಂದ ಪ್ರಶ್ನೆ ಪತ್ರಿಕೆ ನೀಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಶಿಕ್ಷಕರ ಬೋಧನಾ ಮಟ್ಟ ಕೂಡ ಕುಗ್ಗಿತ ಆಗುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್. 2024-25ನೇ ಸಾಲಿನ ಈ ವರ್ಷದಿಂದಲೇ ಕೂಡ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆ ರೂಪಿಸಲು ಈಗ ಬೋರ್ಡ್ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಹಿಂದೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮತ್ತು ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿಕೊಡ್ತಾ ಇತ್ತು. ಆದರೆ ಈ ವರ್ಷದಿಂದ ಒಂದು ಚೇಂಜನ್ನು ಮಾಡ್ಕೊಂಡಿರುವಂಥದ್ದು. ಅದು ಆನ್ಲೈನ್ ಮೂಲಕ ಬಿಇಒ ಅಧಿಕಾರಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿ ಕೊಡೋದ್ರ ಮೂಲಕ ಬಿಇಒ ಅಧಿಕಾರಿಗಳು ಎಲ್ಲ ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡ್ತಾ ಇರುವಂಥದ್ದು. ಈಗ ಆದೇಶಕ್ಕೆ ಸಹಿ ಮಾತ್ರ ಬಾಕಿ ಇರುವಂಥದ್ದು. ಆದರೆ ಇವರ ಈ ಶಿಕ್ಷಣ ಇಲಾಖೆಯ ಈ ಒಂದು ಆದೇಶಕ್ಕೆ ಈಗಾಗಲೇ ಖಾಸಗಿ ಶಾಲಾ ಸಂಘಟನೆಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಇದು ಎಡೆ ಮಾಡಿಕೊಡ್ತದೆ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷರು ಆಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರಿದ್ದಾರೆ. ಬನ್ನಿ ಕೇಳೋಣ. ಕಳೆದ ವರ್ಷದಿಂದ ಇವರಿಗೊಂದು ಕಾಯಿಲೆ ಬಂದಿದೆ. ಏನಂತಂದರೆ ಎಲ್ಲ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಾವೇ ಮಾಡ್ತೀವಿ ಅಂತ. ಇನ್ನು FA1 ಬಿಟ್ಟಂತೆ ಈಗ SA ಪರೀಕ್ಷೆಗಳನ್ನು ಏನು ಕಂಡಕ್ಟ್ ಮಾಡ್ತಾರೋ, ಸಮ್ಮೇಟಿವ್ ಅಸೆಸ್ಮೆಂಟು ಮಧ್ಯವಾರ್ಷಿಕ ಇರ್ಬೋದು ಅಥವಾ ಅಂತಿಮ ಪರೀಕ್ಷೆ ಇರ್ಬೋದು, ಆ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಈಗ ನಾವೇ ಮಾಡ್ತೀವಿ. ಅದಲ್ಲದೆ ಪೂರಕ ಪರೀಕ್ಷೆಗಳಂತ ಏನು ನಾವು ಮಾಡ್ತೀವಿ, ಪೂರ್ವ ಸಿದ್ಧತಾ ಪರೀಕ್ಷೆ ಅಂತೇಳಿ ಆ ಪರೀಕ್ಷೆಗಳಿಗೂ ಕೂಡ ನಾವೇ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತೀವಿ ಅನ್ನೋದೊಂದು ಇದು ಹತ್ಕೊಂಡ್ಬಿಟ್ಟಿದೆ ಇವರಿಗೆ. ಸೊ ನಮ್ಮ ಸಮಸ್ಯೆ ಏನು ಅಂತಂದರೆ, ಯಾವ ಮೇಷ್ಟ್ರು ಪಾಠವನ್ನು ಮಾಡ್ತಾರೋ ಅವರೇ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಪರ್ಯಾಯ ಬೋಧನೆಯನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ನೀವು ಅದನ್ನು ಕಸ್ಕೊಳ್ತಾ ಇದ್ದೀರಾ, ಶಿಕ್ಷಕರ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು. ಆಮೇಲೆ ಎರಡನೇದು, ಈ ರೀತಿ ಸೆಂಟ್ರಲೈಸ್ಡ್ ಪ್ರಶ್ನೆ ಪತ್ರಿಕೆ ಮಾಡೋದ್ರ ಹಿಂದೆ ಭಾರಿ ಭ್ರಷ್ಟಾಚಾರ ಇದೆ ಅಂತನ್ನೋದು ಈಗ ಎಲ್ಲರಿಗೂ ಗೊತ್ತಿರುವಂತಹ ಜಗಜ್ಜಾಹೀರಾದಂಥ ವಿಷಯಗಳು. ಸೊ ಆ ವಿಚಾರದ ಸಾಕಷ್ಟು ಲೋಕಾಯುಕ್ತ ತನಿಖೆಗಳು ಕೂಡ ಮೊದಲು ನಡೆದಿದ್ದಾವೆ. ಮತ್ತು ಇವರು ಆಡಿಟರ್ ಕೂಡ ಇದಕ್ಕೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಭ್ರಷ್ಟಾಚಾರ ಇದರಲ್ಲಿ ನಡೀತಾ ಐತೆ ಅಂತ. ಸೊ ಮುಂದುವರೆದು ಇವತ್ತಿನ ಶಿಕ್ಷಣ ಮಂತ್ರಿಗಳು ಕಳೆದ ಬಾರಿ 5, 8, 9ನೇ ಪರೀಕ್ಷೆ ಮಾಡೋದಕ್ಕೂ ಭಾಳ ಮುತುವರ್ಜಿ ವಹಿಸಿದರು. SSLCನ 3 ಬಾರಿ ಪರೀಕ್ಷೆ ಮಾಡಿದ್ದಾರೆ ಮತ್ತು ನಡೆಯೋದಕ್ಕೂ ಭಾಳ ಮುತುವರ್ಜಿ ವಹಿಸಿದ್ದಾರೆ. ಅದೇ ರೀತಿ PUCಗೂ ಕೂಡ 3 ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.